ಜ್ವಾಲಾಮುಖಿ ಯೂಟ್ಯೂಬ್ ಚಾನಲ್ ಹೇಳಿ ಮೇಡಮ್. ಅಲ್ಲ ಹೇಳುದೇನಿಲ್ಲ, ಆ ರುದ್ರಮ್ಮನ್ ಎಲ್ಲ ಅವ್ರು ಹೇಳ್ಕೊಟ್ಟದನ್ನ ಒದರ್ತಾನಲ್ಲ ಅವನೊಂದು ಏನದು ನಿವೃತ್ತ ವಕೀಲರ ಅಂತ ನಾನು ಕೇಳುದು ಅವನಿಗೆ. ರುದ್ರಮುನಿ ಯಾವ್ದು ಇವನು ಅಯ್ಯೋ ಮೇಡಮ್ ಅವನು ಸಿಒಡಿ ಅಯ್ಯೋ ಆತ. ಹೌದಾ? ಹೌದೌದು. ಅಯ್ಯೋ ದೇವ್ರೆ, ಅವನು ಹೇಳ್ತಾನೆ, ಒಂದ್ ಇಂಗ್ಲಿಷ್ ಮಾತಾಡ್ತಾನೆ, ಒಂದ್ ಕನ್ನಡದಲ್ಲಿ ಮಾತಾಡ್ತಾನೆ. ಅಲ್ಲ ಅವನಿಗೆ ಗೊತ್ತಿದೆ, ಅಲ್ಲಿ ಇದ್ದ ಅವನು ಅವಳಿ ಹಾರಾಡ್ಕೊಂಡಿದ್ನೇನ, ಅವನ್ ಸೌಜನ್ಯನ ಹಾಗೆ ಹಾರಾಡ್ತಿದ್ನೇನ ಆ ಕೇಸಲ್ಲ ನಡೆಯುವಾಗ. ಅಲ್ಲ ಹೇಳ್ಕೊಂಡು ಹೋಗಿ ನಾನ್ ಹೇಳುದು ಅವಳೇನ್ ಸತ್ತು ಬಿದ್ದಿದ್ಲ, ಹೇಳ್ಕೊಂಡು ಹೋದಂತೆ, ಏನೋ ಮಾಡಿದ್ನಂತೆ, ಮತ್ತೆ ತಕೊಂಡೋಗಿ ಮರಕ್ಕೆ ಕಟ್ಟಿ ಹಾಕಿದ್ನಂತೆ. ಏನದು ಯಾರು ಕೇಳ್ತಾರೆ ಆ ಮಾತನ್ನ? ಅವನ್ ಯಾರು ಅವಳ ಬಗ್ಗೆ ಹೇಳೋಳು? ಅವಳು ಎಷ್ಟು ಒಳ್ಳೆಯವಳು ಅಂತ ಹೇಳಿ ಇವನಿಗೆ ಗೊತ್ತುಂಟಾ? ಇವನ್ ಮಗಳು ಒಂದು ಎಜುಕೇಶನ್ ಮಾಡ್ಕೊಂಡು ಕಾಲೇಜಿಗೆ ಹೋಗ್ತಾ ಇದ್ರೆ ಇವಳನ್ನ ಯಾರ ಹೇಳ್ಕೊಂಡು ಹೋದ್ರೆ ಅದೇ ತರ ನಿರ್ಲಕ್ಷ್ಯ ಮಾಡ್ತಾನ ನಾನು ಅಂತ. ಇದು ಸತ್ಯ ಹೇಳ್ತೀನಿ ನಾನು. ಅವಳಾಗ್ಲಕ್ಕೆ ಈಗ ಬೇರೆ ಎಲ್ಲಿ ನಡೆದಿದ್ರು ಇಷ್ಟೊತ್ತು 1 ವರ್ಷದ ಒಳಗೆ, ಅದೆಲ್ಲ 1 ವರ್ಷ ಅಲ್ಲ 6 ತಿಂಗಳ ಒಳಗೆಲ್ಲ ಕ್ಲಿಯರ್ ಆಗ್ತಿತ್ತು. ಹೌದು ಮೇಡಮ್, ಹೌದೌದು. ಇದೀಗ ಧರ್ಮಸ್ಥಳದಲ್ಲಿ ಹೋಗ್ಲಿಕ್ಕೆ ಮೈನ್ ಯಾರಂದ್ರೆ, ಅಲ್ಲ ನಾನೊಂದು ಇದು ಯಾರು ಸ್ಮಿತಾ ರಂಗನಾಥ್ ಇದ್ದಾರಲ್ಲ, ಅವರೊಂದು ಇದ್ ಮಾಡುವಾಗ ಅವನು ಯಾರು ಕಿರಿಕಿರ್ತಿ ಅವಳಿಗೆ ಹೊಡಿಲಿಕ್ಕೆ ಹೋಗ್ತಾನೆ ಅಂತೇಳಿ ಅನ್ಸ್ಬೇಕು ಹೇಳುವಾಗ. ಅವನಿಗೆ ಎಷ್ಟು ಉದ್ವೇಗದಿಂದ ಹೇಳ್ತಾನೆ ಅಂದ್ರೆ, ನಾವೇ ತಪ್ಪು ಮಾಡಿದ್ದು, ಅವನು ಅವರೇ ಸರಿ ಅಂತ ಹೇಳಿ ಹಾಗೆ ಮಾಡಿಬಿಟ್ಟಿದಾರಲ್ಲ. ಆ ಕಿರಿಕಿರ್ತಿ ಏನು ಹೋಗಿ ನನ್ನ ತಂಗಿ ಅಂತ ಹೇಳ್ತಾನಲ್ಲ ಅವನ ತಂಗಿ ಸೌಜನ್ಯ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ದೇವಸ್ಥಿತ ತಂಗಿ ಅವಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅವಳು ದೇವರು. ಅವನು ಕಿರಿಕೀರ್ತಿ ಮತ್ತೆ ವಸಂತ ಗಿಳಿ ಪಾತಾಳಕ್ಕೊಂದು ಹೋಗ್ಲಿಲ್ವೇನು, ಮತ್ತೆ ಎಲ್ಲ ಕಡೆಗೆ ಹೋಗಿದ್ದಾನೆ. ಎಲ್ಲ ಯಾಕೆ ಗೊತ್ತುಂಟಾ? ಯಾರಾದ್ರೂ ಸಾಕ್ಷಿ ಹೇಳ್ತಾರ, ಯಾರು ಅವ್ರ ಬಗ್ಗೆ ಇದ್ದಾರ ಅಂತೇಳಿ ಅವರನ್ನು ವಿಮರ್ಶೆ ಮಾಡಿ ಅವರನ್ನು ತಿರುಗಿಸ್ಲಿಕ್ಕೆ ಅಂತೇಳಿ ಅವನು ಎಷ್ಟು ಪ್ರಯತ್ನ ಪಟ್ಟಿದ್ದಾನೆ. ಅವನಿಗೊಂದು ಆಕ್ಸಿಡೆಂಟು ಆಗುದಿಲ್ವಾ ವಸಂತ ಗಿಳಿಯನಿಗೆ? ಅವನಿಂದಾಗಿ ಇಷ್ಟೆಲ್ಲ ಆಗಿತ್ತು. ನನ್ಗೆ ಎಲ್ಲಾ ಕೆಲಸ ಬಿಟ್ಟು ನಾನು ಬೆಳಿಗ್ಗೆ ಎದ್ರೆ ಒಂದು ಸಲ ಸೌಜನ್ಯ ಅಂತ ಹೇಳಿ ಎದುರು ಬಂದಾಗ ನನ್ಗೆ ಅವಳದ್ದೇ ಯಾವಾಗ ಅವಳಿಗೆ ನ್ಯಾಯ ಸಿಕ್ಕಿ ಆ ಬೇವಸಿಗಳ ಇದಕ್ಕೆ ಹೋಗ್ತಾರೆ, ಜೈಲಿಗೆ ಹೋಗ್ತಾರೆ ಅಂತೇಳಿ ಒಂದೇ ನನ್ಗೆ. ನಾನೊಂದು 1 ವರ್ಷದಿಂದ ನಾನ್ ಕೇಳ್ತಾ ಇದ್ದೆ ಸರ್, ನಾನೊಂದು SSLC 89 ಧರ್ಮಸ್ಥಳ ಹೀಗಾಯ್ತಂತೆ. ಮೈನ್ ಇದ್ರಲ್ಲಿ ಕುತಂತ್ರ ಯಾಕೆ ಗೊತ್ತುಂಟಾ? ವೀರೇಂದ್ರ ಹೆಗ್ಡೆ ಅಚ್ಚಮ್ಮ ಅವನಿಗೆ ಎಷ್ಟು ಯಾರು ಅಮ್ಮನಿ ಹತ್ರ ಕೂಡ ದುಡ್ಡು ಉಂಟೇಲ್ವಾ ಅವನ ಹತ್ರ ಇದ್ದಷ್ಟು ದುಡ್ಡು? ಅದೇ ನಮ್ಮ ರಾಜ್ಯದಲ್ಲಿ ಯಾರ ಹತ್ರನೂ ಇಲ್ಲ ಮೇಡಮ್. ನಮ್ಮ ರಾಜ್ಯದಾಗ ನಮ್ಮ ದೇಶದಲ್ಲಿ ಯಾರ ಹತ್ರ ಇಲ್ಲ ಅಷ್ಟೊಂದು ದುಡ್ಡು. ಧರ್ಮಸ್ಥಳದ ದಣಿಗಳ ಫ್ಯಾಮಿಲಿ ಹತ್ರ ಇರ್ತಕ್ಕಂಥದ್ದು. ಅದಕ್ಕೋಸ್ಕರನೇ ಎಲ್ಲಾ ಸಾಕ್ಷಿಗಳನ್ನ ಕೊಂಡ್ಕಂತಕ್ಕಂಥದ್ದು, ನಾಶ ಮಾಡ್ತಕ್ಕಂಥದ್ದು ಪ್ರತಿಯೊಂದು ಹಂಗೆ. ಅವನು ಹೋಗಿ ಅಲ್ಲಿ ಕೂತಿದಾನಲ್ಲ, ಎಲ್ಲಿ ಇದು ಎದಕ್ಕೆ ಹೋಗಿ ಕೂತಿದಾನಲ್ಲ ಏಕಬೇಕು. ಅವನು ಅಪ್ಪಂತ ಒಬ್ಬ ದೇವಮಾನವ ಹೌದಾದ್ರೆ ಅವನು ಪಟ್ಟದಿಂದ ಇಳಿಲಿಕ್ಕಿಲ್ಲ. ಅವನು ಉಪವಾಸ ಕೂತ್ಕೊಂಡು ಪಟ್ಟದಲ್ಲಿ ಕೂತು ಅವನು ಒಳ್ಳೊಳ್ಳೆ ಉಪದೇಶ ಎಲ್ಲ ಕೊಟ್ಕೊಂಡು ಚೆನ್ನಾಗಿರ್ಬೇಕಿತ್ತು. ಹೌದೌದು ಮೇಡಮ್, ಅವನು ದೇವಮಾನವ ಅಂತ ನಾನು ಹೋಗ್ತೇನೆ. ಯಾಕಂತ ಹೇಳಿ ಧರ್ಮಸ್ಥಳದಲ್ಲಿ ಏನಾದ್ರೂ ಒಂದು ಮಾತುಕತೆ ಬಂದ್ರೆ ಅಲ್ಲಿ ಹೋಗಿ ವಿಚಾರಣೆ ಮಾಡ್ಕೊಂಡು ಬರುವಂತ ಒಂದು ಸಮಯ ಇತ್ತು. ಹೌದೌದು ಮೇಡಮ್, ಹೌದು. ಆದ್ರೆ ಆ ಒಳಗುಟ್ಟು ಯಾರೋ ಕೇಳ್ತಾರೆ, ವೀರೇಂದ್ರ ಹೆಗ್ಡೆಯರ ಒಂದು ಮುಖ ಮಾತ್ರ ಗೊತ್ತು, ಇನ್ನೊಂದು ಮುಖ ಗೊತ್ತಿಲ್ಲ ಅಂತ ಹೇಳಿ ಅವಳು ರಂಗನಾಥ್ ಕೇಳ್ತಾಳಲ್ಲ, ಆವಾಗ ಅವನು ಹೇಳ್ದು ಯಾವ್ದು ಇನ್ನೊಂದು ಯಾವ್ದು ಯಾರಿಗೆ ಗೊತ್ತು ಈಗ ಮಾತಾಡುದು. ಅವನೊಂದು ಅವನಿಗೆ ಎಂತ ಹೇಳ್ಬೇಕು, ನನ್ಗೆ ಬಾಯಲ್ಲಿ ಅವನಿಗೆ ಎಂತದ್ದು ಮೂರ್ಖ ಕೆಟ್ಟ ಭಾಷೆ ಹೇಳ್ಬೇಕಂತ ಹೇಳಿದ. ಆ ವಸಂತ ಗಿಳಿಯರ ಒಂದು ಯಾವನು ಆ ಕಿರಿಕಿತ್ತಿ ಇಬ್ರು ಇಷ್ಟೂ ಜಾಲಾಡಿದ್ದು ಇದನ್ನ ಅವರೇ ಇಬ್ರು. ಹೌದು ಮೇಡಮ್, ಹೊಟ್ಟೆ ಬರ್ತಕ್ಕಂತ ಸಿಡಿಲ್ ಬರ್ದವನು ಹೋಗ್ಬೇಕು ಅವನು. ಅಲ್ಲ, ಬರ್ತಕ್ಕಂತ ಸಾಕ್ಷಿಗಳ ಸಮೇತ ಕೆಡಿಸ್ತಕ್ಕಂಥದ್ದು ಅವರೇ, ಕೊಂಡ್ಕೊಂತಕ್ಕಂಥದ್ದು ಅವರೇ. ಚಿಕ್ಕ ಕೆಂಪಮ್ಮನ ಕೂಡ ಕೊಂಡ್ಕೊಂಬಕ್ ಹೋಗಿದ್ರು, ಆಯಮ್ಮ ಯಾವ್ದಕ್ಕೂ ಬಗ್ಗಿಲ್ಲ ನೋಡಿ. ಅಲ್ಲಿ ವಸಂತ ಅವನು ನೋಡಿ, ನಾವು ಒಪ್ಪುವಂತದಾರು ಒಂದು ಮೂರ್ಖರು ಕೂಡ ಅವನು ಹೇಳ್ತಾನೆ 1ನೇ ಕ್ಲಾಸ್ನವ್ರು ಈ ವಿಷಯ ಒಪ್ಪಬೇಕಂತ ಹೇಳ್ತಾನಲ್ಲ ನೋಡಿ. ಅಲ್ಲಿ ಅವನು ವಸಂತ ಗಿಳಿಯರ್ ಅಲ್ಲ ಸಾರಿ ಇವನು ಸಂತೋಷ್ ರಾವ್ ಅಲ್ಲಿ ನಿಂತ್ಕೊಂಡಿದ್ದಾನೆ. ಜಾರಾಕಾರ ಮಳೆ ಬರ್ತದೆ. ಇವಳು
ಕೊಡೆ ಬಿಟ್ಕೊಂಡು ಹೋಗ್ತಾಳೆ. ಅವಳು ಕೊಡೆ ಇಟ್ಟು ಅವನು ಕೊಡೆ ಇಲ್ಲದೆ ಮಂಗನಾಗೆ ನೆನೀತಾ ಇದ್ನ ಮರದಲ್ಲಿ ಯಾಕೆ ಅಡಿಯಲ್ಲಿ ಯಾಕೆ ಇರ್ಬೇಕು? ಅವನಿಗೆ ಯಾವ್ದಾದ್ರು ಇದ್ರಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ಲಿಕ್ ಆಗುದಿಲ್ವಾ? ಆರಾಮ್ ಆಗ್ತಿತ್ತು ಮೇಡಮ್ ಆರಾಮ್ ಆಗ್ತಿತ್ತು. ಅಲ್ಲಿ ಇವ್ರು ಕೂಡ ಹೇಳಿಲ್ಲಲ್ಲ, ಪ್ರಕೃತಿ ಶಿಕ್ಷಾ ಸೆಕ್ಯೂರಿಟಿ ಅವ್ರ ಹೆಸರೇನು ಐತೆ, ಅವ್ರು ಕೂಡ ಹೇಳಿಲ್ಲಲ್ಲ ಅಲ್ಲಿ ಸಂತೋಷ್ ರಾವ್ ಇದಾನೆ ಇಲ್ಲ ಅಂತ ಕೂಡ ಏನು ಹೇಳಿಲ್ಲ, ನಮ್ಗೆ ಗೊತ್ತಿಲ್ಲ ಅಂತಾನೆ ಹೇಳ್ತಕ್ಕಂಥದ್ದು. ಒಬ್ಬ ಹುಡುಗಿ ಮಾತ್ರ ಓದ್ನ ಅಂತ ಹೇಳ್ತಿದ್ದಾರೆ. ನೋಡಿ, ಆಸುಪಾಸು ಆ ಏರಿಯಾದಲ್ಲಿ ಇದ್ದವರ ಬಾಯಲ್ಲಿ ಈ ಸೌಜನ್ಯನ ಬಗ್ಗೆ ಅವರಿಗಲ್ಲಿ ಜೀವನ ಮಾಡ್ಬೇಕು, ಅದಕ್ಕೋಸ್ಕರ ಮಾತಾಡುದಿಲ್ಲ ನೋಡಿ ಯಾರೋ. ಈಗ ಮಾತ್ರ ಒಬ್ಬೊಬ್ರು ಹೊರಗೆ ಬರ್ತಾರೆ, 100ಕ್ಕೆ 10 ಮಂದಿ ಹೊರಗೆ ಬಂದಿದ್ದಾರೆ ವಿನಾ ಇಷ್ಟರವರೆಗೆ ಅವರ ಬಾಯಿ ಒಬ್ಬರನ್ನ ಕೊಲ್ತಾರಂದಾಗ ಅವ್ರ ಜೀವದ ಮೇಲೆ ಯಾಕೆ ಇರುದಿಲ್ಲ ಸರ್? ಹೌದು ಮೇಡಮ್ ಅವ್ರೆ. ಈಗ ನೋಡಿ ಅಲ್ಲ ಮೇಡಮ್ ಅವ್ರೆ, ನಾನೀಗ ಅಲ್ಲಿರ್ತಕ್ಕಂಥ ಜನತೆ ಕೂಡ ಕೇಳ್ಕೊಂಬೋದಿಷ್ಟೇ, ಧರ್ಮಸ್ಥಳದಲ್ಲಿ ಬರೀ ಒಂದೇ ಸೌಜನ್ಯಗೋಸ್ಕರ ಇಷ್ಟೊಂದು ಇದೇನಾಗ್ತಿದೆ. ಅದ್ರಂಗೆ ಬ್ಯಾರೆ ಬ್ಯಾರೆ ಮನೆಯಲ್ಲಿ ಈ ತರ ಆದ್ರೆ ಅವ್ರೆಲ್ಲ ಹೊರಗ್ ಬರ್ಬೇಕಾ? ಅಲ್ಲೇ ತಗೊಂಡ್ ವೇಟ್ ಮಾಡ್ತಾರ ಏನು? ಇವಳು ನನ್ನ ಮಗಳಂತಂದೇಳಿ ಹೊರಗ್ ಬರ್ತಾರ ಗೊತ್ತಿಲ್ಲ ಮೇಡಮ್ ಅವ್ರೆ. ಅದು ಬಂದ್ರೆ ಮಾತ್ರ ನ್ಯಾಯ ಸಿಗ್ತಕ್ಕಂಥದ್ದು, ಇಲ್ಲಾಂದ್ರೆ ನ್ಯಾಯ ಸಿಗೋದಿಲ್ಲ ಮೇಡಮ್ ಅವ್ರೆ. ಜನ ಇದಾವೆ ಉದ್ದಕ್ಕೆ. ಈಗ 13 ವರ್ಷ ಬೇಕಾ ಧರ್ಮಸ್ಥಳವನ್ನು ಇಷ್ಟು ಒಂದು ಅಮೆರಿಕದಲ್ಲಿ ಆಗಿದ್ದು, ಲಂಡನ್ ನಲ್ಲಿ ಆಗಿದ್ದ ಇದು ಬರೇ ಈಗ ಎಲ್ಲರಿಗೂ ಗೊತ್ತುಂಟು. ಒಬ್ರಿಗೆ 100ಕ್ಕೆ 90 ಜನರಿಗೆ ಗೊತ್ತುಂಟು. ಹೌದು ಮೇಡಮ್, ಹೌದು. ನೋಡಿ ಅವನು ಫಸ್ಟಿಗೆ ಹೇಳ್ತಾನೆ ನೋಡಿ, ಅವನು ಭೀಮ ಹೇಳೋದ ವಿಷಯ ಎಲ್ಲ ಕೇಳುವಾಗ 100ಕ್ಕೆ 100 ಅದು ಸತ್ಯ ಅಲ್ವಾ? ಅವನು ಫಸ್ಟಿಗೆ ಹೇಳಿದ್ದು ಸತ್ಯ ಮೇಡಮ್ ಅವರ. ಅವನು ಇವಾಗ ಏನ್ ಚೇಂಜ್ ಆಗಿದಾನಲ್ಲ, ಅದು ಇವ್ರು ಚೇಂಜ್ ಮಾಡಿರೋದು. ಅವನಿಗೆ ನಿನ್ನ ಅವನ 2 ಹೆಂಡಂದ್ರ ಮನೆಗೆ ಇವನು ವಸಂತಿಗಿಳಿಯರು ಹೋಗಿದ್ದಾನೆ. ನಾನು ಹೇಳಿದಲ್ವಾ, ಪಾತಾಳಕ್ಕೊಂದು ಹೋಗ್ಲಿಕ್ಕೆ ಆಗ್ಲಿಲ್ಲ ಕಾಣ್ತದೆ ಅವನಿಗೆ. ಮತ್ತೆಲ್ಲ ಕಡೆಗೆ ಹೋಗಿದ್ದಾನೆ ಅವನು ಇಂಡಿಯಾದಲ್ಲಿ, ಬೆಂಗಳೂರು ಮೈಸೂರು ಬಿಡಿ. ಅವನು ಹೇಳ್ತಾನೆ ನನ್ಗೆ ಇದು ಎಸ್ಟೇಟ್ ಉಂಟು, ತಿಂಗಳಿಗೆ 1 ಕೋಟಿ ಮೇಲೆ ಬರ್ತದೆ, ನನ್ಗೇನ್ ಕಮ್ಮಿ ಇಲ್ಲ ಅಂತ. ಸಂತೋಷ್ ನಾನು ಬಿಡಿಸಿಕೊಂಡೇನ ಅವನನ್ನ ಅರಮನೆಯಲ್ಲಿ ಇಟ್ಟಿದಾರ ಅವರು ಅಂತ ಕೇಳ್ತಾನಲ್ಲ. ಇವನಿಗೆ ಇಷ್ಟು ದುಡ್ಡು ಉಂಟಲ್ಲ, ಅವನಿಗೆ ಸ್ವಲ್ಪ ಪರಿಹಾರ ಕೊಡ್ಬೋದಲ್ಲ. ಅವನ ಅಪ್ಪ ಕಾರ್ಕಳದಲ್ಲಿ ಇದ್ದಾರಂತೆ ಪಾಪ, ಅವ್ರೇನು ಹೋಟ್ಲಲ್ಲಿ ಊಟ ಮಾಡ್ತಾರಂತೆ. ಅವರ ಸಂಸಾರನ ನಿರ್ಮೂಲ ಮಾಡಿದವರು ಇವ್ರು ಒಳ್ಳೇದಾಗ್ತಾರೆ. ಈಗಿನ ಕಾಲ ಒಳ್ಳೇದಿಲ್ಲ ಸರ್. ಇಲ್ಲ ಒಬ್ಬ ಹೆಣ್ಮಗಳ ಸಮೇತ ಮೇಡಮ್ ಅವರ, ಒಬ್ಬ ಹೆಣ್ಮಗಳ ಸಮೇತ ನನಗೆ ಹೇಳಿದ್ರು ಫೋನ್ ಮಾಡಿ, ಹಿಂಗೆ ವಸಂತ್ ಗಿಳಿಯಾರಿಗೆ 15 ಕೋಟಿ ದುಡ್ಡು ಎಲ್ಲಿಂದ ಬಂತು, ಕೋಟಿಗಟ್ಟಲೆ ದುಡ್ಡು ಬಂದಿದೆ. 15 ಅಂತ ಹೇಳಿಲ್ಲ ಅವರು, ಕೋಟಿಗಟ್ಟಲೆ ದುಡ್ಡು ಎಲ್ಲಿಂದ ಬಂತು ಎಂಬುದೆಲ್ಲ ನಾನು ರೆಕಾರ್ಡ್ಸ್ ಕೊಡ್ತಾ ಅಂತ ಹೇಳಿದ್ರು. ಇದುವರೆಗೆ ಅವ್ರು ರೆಕಾರ್ಡ್ಸ್ ಕೊಟ್ಟಿಲ್ಲ, ಕೊಡಬಹುದಂಗ್ ಗೊತ್ತಿಲ್ಲ. ನನಗೆ ಬೇಕಾದ ಟೈಮಲ್ಲಿ ಕೇಳ್ತೀನಿ ಮೇಡಮ್ ಅಂತ ಹೇಳಿದ್ದೆ ಅವರಿಗೆ. ಅದು ಏನ್ ಸರ್, ಹರ್ಷೇಂದ್ರ ಇದ್ದಾನಲ್ಲ ಅವನ ಆಫೀಸ್ ನೋಡಿ, ಅವನ್ ಕೂತಿದಾನಲ್ಲ, ಆ ಕೂತ ಹಿಂದಿಂದ ನೋಡಿ ಬುದ್ಧಂದು ಅವ್ರಿಗೆ ಎಂತದೋ ಗಿರ್ಮಿತಿ ಉಂಟು. ಬುದ್ಧಂದು ಒಂದು ಫೋಟೋ ನೋಡಿ ಅವನ್ ಕೂತ ಅಲ್ಲಿ. ಅವನು ಧರ್ಮಸ್ಥಳ ಮಂಜುನಾಥೋಡೆ ಫೋಟೋ ಉಂಟು ಅವನ ಹಿಂದೆ? ಇಲ್ಲ ಮೇಡಮ್, ಇಲ್ಲ. ಧರ್ಮ ಅಂತ ಹೇಳಿ ಹೊಗಳ್ತಾನ ನಾಯಿ. ಅವನ್ ಬಾಯಿ ಹುಳ ಬಿದ್ದು ಸಾಯ. ಅವನು ಒಂದು ಮಾತಾಡ್ಬೇಕು, ಸುಮ್ಮ ಕೂತ್ಕೊಳ್ಳಯ್ಯ. ಹರೀಶ್ ಭೈರಪ್ಪನಿಗೆ ಬೈತಾನಲ್ಲ ಅವನು, ಯಾರು ಇವನು ಎಷ್ಟು ದೊಡ್ಡ ಇದು? ಹೌದು ಹೋಗೋಣ ಯಾರು ಹೇಳ್ತಾರೆ, ಅವನ ದಾರಿಯಲ್ಲಿ ನಾವು ಹುಚ್ಚಿನಾಯಾಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಅದೇ ತರ ಆಗ್ಬೇಕು ದೇವ್ರೆ. ಹೌದು ಮೇಡಮ್, ಇದು ಸತ್ಯ ಮೇಡಮ್. ಆಗುತ್ತೆ ಮೇಡಮ್, ಒಂದಲ್ಲ ಒಂದಿನ ಹಾಗೆ ಆಗುತ್ತೆ. ಅದನ್ನ ಡಿಬೇಟ್ ಅಲ್ಲಿ ಕೂಡ ಇವರು ವಸಂತ ಗಿಳಿಯರ ಸಮೇತ ಕೇಳೋದಿಲ್ಲ. ಏನಂತ ನೋಡಪ್ಪ, ಮಂಜುನಾಥ ಸ್ವಾಮಿ ಒಂದು ಫೋಟೋ ಕೂಡ ಇಟ್ಕೊಂಬೋದಿಲ್ಲ ದಣಿಗಳು, ಅದ್ರ ಬಿಸ್ನೆಸ್ ಮಾತ್ರ ಉಪಯೋಗಿಸ್ತಾರೆ. ಈ ಪ್ರಶ್ನೆ ಕೇಳದೇ ಇಲ್ಲ, ಯಾಕಂದ್ರೆ ಅಲ್ಲಿಂದ ಬರ್ತಲ್ಲ ಫಂಡಿಂಗ್, ಹೆಂಗ್ ಕೇಳ್ತಾನೆ ಪಾಪ. ಅದೇ ಇಲ್ಲಾಂದ್ರೆ ಬಂದು ಇರ್ತಾರಲ್ಲ ಸರ. ನೋಡಿ ಅವನ ಬುರುಡೆ ಅವನನ್ನು ತಿರುಗಿಸಿ, ಅವನು ಎಲ್ಲಿ ಸ್ಟೇಷನ್ ಇಲ್ಲ, ಗುಂಡಿ ಇಲ್ಲ, ಅವರ ಆಫೀಸಿನಲ್ಲಿ ಇದ್ದಾನೆ ಅವನು. ಯಾರು ಭೀಮ ಅವನು ಏನ್ ಮಾಡಿದಾನಂತ ಹೇಳಿದ್ರೆ, ಇಷ್ಟು ತಿರುಗಿಸಿದ ನೋಡಿ. 2 ಹೆಂಡಂದ್ರ ಮನೆಗೆ ಹೋಗಿ ಅವರಿಗೆಲ್ಲ ಎಷ್ಟೋ ಲಕ್ಷ ದುಡ್ಡು ಕೊಟ್ಟು, ನಿಮ್ ಜೀವಮಾನ ಇಡೀ ನಾವು ನೋಡ್ಕೊಳ್ತೇವೆ, ಇವನನ್ನು ತಿರುಗಿಸ್ಬೇಕು ಅಂತ ಹೇಳಿ ಭೀಮ ತಿರುಗಿದ್ದು. ಆಮೇಲೆ ಭೀಮ ಹೇಳ್ತಾನಲ್ಲ 200 ಕೋಟಿ ಫಂಡ್ ಅಂತೇಳಿ ಒಳ್ಳೆ ಮಾಡಿ ಒಂದು ಆಫೀಸ್ ಮಾಡಿ, ಅವನು ಯಾವನೊಬ್ಬ ಮತ್ತೊಬ್ಬ ಮೂರ್ತ ಇದ್ದಾನಲ್ಲ ಸುಳಿಬೇಲೆ, ಅವನು ಇವನು ಮತ್ತೊಬ್ಬ 3 ಜನ ಸಾಲಾಗಿ ಕೂತ್ಕೊಂಡು ಇಲ್ಲಿ ಅದೊಂದು 200 ಕೋಟಿ ಒಂದು ಬಂತಲ್ಲ ಅವರಿಗೆ. ಅದ್ ನೋಡಿ ಹೆಂಗ್ ಬಂದ್ ಪ್ರಚಾರ ಮಾಡ್ಬಿಟ್ರಿ ನೋಡಿ. 200 ಕೋಟಿ ಫಂಡಿಂಗ್ ಅವ್ನು ಚಿನ್ನ ಏನೇ ಬಾಳ್ಬಿಟ್ಟಿರ್ತಕ್ಕಂಥದ್ದು. ನೀವು ಅವಾಗ ಹೆಣಗಳ ತೆಗಿತಂತ ಹೆಂಗ್ ನಂಬಿದ್ರಿ, ಇವಾಗ ಮತ್ತೆ 200 ಕೋಟಿ ಫಂಡಿಂಗ್ ಇದನ್ನ ಕೂಡ ನಂಬ್ರಿ ಅಂತ ಹೇಳಿದ್ರು. ಆದ್ರೆ ಆ ಕೇಸ್ ಏನಾಯ್ತು ಮೇಡಮ್ ಅವ್ರ, ಅಕ್ವಿಟ್ ಆಗಿ ಹೋಗ್ಬಿಡ್ದ. ಕೇಸ್ ಹೈಕೋರ್ಟ್ ಅಲ್ಲಿ ಬಿದ್ದು ಹೋಯ್ತು, ಯಾವ್ದೇ ಸಾಕ್ಷಿ ಆಧಾರಗಳಿಲ್ಲ, ಇನ್ನೊಂದಿಲ್ಲ. ಈಗ ಚಿನ್ನ ಹೇಳಿರ್ತಕ್ಕಂಥ ಮೊದ್ಲು ಏನ್ ಹೇಳಿದ್ನೋ ಅದಕ್ಕೆ ತಕ್ಕಂತ ಈಗ ಬಾಂಗ್ಲೆಗುಡ್ದಲ್ಲಿ ಸಿಕ್ಕಿದಾವಲ್ಲ, ಸತ್ಯ ತಾನೆ? ಅಂದ್ರೆ ಮುಂದೆ ಹೇಳಿರ್ತಕ್ಕಂಥ ಕರೆಕ್ಟ್, ಹಿಂದೆ ಹೇಳಿರ್ತಕ್ಕಂಥದ್ದು ಸುಳ್ಳು ನಂಬೋದು ಎಲ್ಲ ಜನತೆಗೆ ಗೊತ್ತಾಗುತ್ತಲ್ಲ. ಅದನ್ನ ಪ್ರೆಸ್ ಮೀಟ್ ಮಾಡಲ್ಲ ಅದನ್ನ.
ಈಗ ಮೊನ್ನೆ ಬಂದು ಅವನ ಪ್ರಕಾಶ್ ನಟನನ್ನು ಹಾಕಿ ಅವ್ರ ಮೇಲೆ ಅವನು ಒಳ್ಳೆ ಇವ್ರಿಗೆ ಬೈದು ಒಳ್ಳೆ ಮಾರಿಕೊಂಡ ಮಾಧ್ಯಮ ಒಂದು ಹೆಸರು ಇಟ್ಟುಕೊಂಡು ಹೋದ್ರು ಗಂಡಸು. ಹೌದು, ಮಾರಿಕೊಂಡ ಮಾಧ್ಯಮಗಳೇ ಕರೆಕ್ಟ್ ಮೇಡಮ್. ಎಲ್ಲರಿಗೂ ಗೊತ್ತಾಗಿದೆ ಈಗ ಮಾರಿಕೊಂಡ ಮಾಧ್ಯಮಗಳಂತ ಹೇಳಿ. ಕಿರಿಕೀರ್ತಿಗುಂಟಲ್ಲ ಸರ್, ಎಲ್ಲಿಯೂ 10 ರೂಪಾಯಿ ಸಿಕ್ಕುದಿಲ್ಲ ಇವನ್ ಸ್ವಲ್ಪ ಈ ಮುಸುಂಡಿಗೆ. ಇಲ್ಲಿ ಬಂದ್ರೆ ಲಕ್ಷ ತಕೊಳ್ತಾನೆ. ಅದಕ್ಕೊಂದು ಮಾತಲ್ಲಿ ಅದ್ರ ನಾಯಿ ಬೊಗಳಿದಾಗೆ ಬೊಗಳ್ಬೇಕು, ಅನ್ನ ತಿಂದಕ್ಕೊಂದು ಬೊಗಳ್ಬೇಕಲ್ಲ, ನಾಯಿ ಹಾಗೆ ಬೊಗಳ್ತಾ ಇದ್ದಾನೆ ಅವನು. ಅಷ್ಟೇ ಮೇಡಮ್, ಅಷ್ಟೇ ಮೇಡಮ್. ಒಂದು ಕಿರಿಕೀರ್ತಿ ಮಾತಾಡುವಾಗ ನನ್ಗೆ ದೇವರನೆ ಎಷ್ಟು BP ಹೈ ಆಗ್ತದೆ ಗೊತ್ತಿಲ್ಲ. ಮತ್ತೆ ಇವನು ವಸಂತ ಗಿಳಿಯರ್ ನಂಗೆ, ಮತ್ತೆ ಅವನೊಬ್ಬ ಅವನಿಗೆ ಪೆಟ್ಟು ತಿಂದ್ರು ನಾಚಿಕೆ ಇಲ್ಲಲ್ಲ ಅವನಿಗೆ. ಒಂದ್ ದೊಡ್ಡ ಕೋಟ್ ಹಾಕೊಂಡ್ ಬಂದು ಕೂತ್ಕೊಳ್ತಾನಲ್ಲ, ಅವಳೊಟ್ಟಿಗೆ ಮತ್ತೊಬ್ಬ ಸಿಂಧೂರ್ ಅಂತೆ. ಅವಳನ್ನು ಹೆಣ್ಣು ಜನ್ಮದಲ್ಲಿ ಹುಟ್ಟಿದಾಳ, ಅವಳು 2 ಮಕ್ಕಳನ್ನು ಹೆರ್ತಾಳ, ದೊಡ್ಡ ಹಿಡಿಂಬೆ. ಅವಳಿಗೆ ಇವನೊಟ್ಟಿಗೆ ಸೇರ್ಕೊಂಡು ಒಳ್ಳೆ ದುಡ್ಡು ಬರ್ತದೆ. ಇವ್ರೆ ಅವರಿಗೆಲ್ಲ ಉಂಟಲ್ಲ, ಅವ್ರು ಬರ್ತಿಲ್ಲ. ಯಾಕೆ? ಧರ್ಮಸ್ಥಳದವ್ರು ಅಷ್ಟು 1,000 ಜನ ಇದ್ದಾರಲ್ಲ, ಅವ್ರು ಯಾಕೆ ಬಂದು ಬೇರೆಯವ್ರು ಮಾತಾಡುದಿಲ್ಲ? ಒಂದು ವಸಂತ ಗಿಳಿಯಾರ, ಒಂದು ಕಿರ್ಕೀರ್ತಿ, ಒಂದು ರಾಕೇಶ್ ಶೆಟ್ಟಿ ಮಾನ ಮರ್ಯಾದೆ ಬಿಟ್ಟು ಹೆಂಗಸರದ ಚಪ್ಪಾಳೆಯಲ್ಲಿ ಪೆಟ್ಟದಿಂದ ಅವನು ಅವ್ರು ಇಷ್ಟು ಜನರೇ ಬರುದು. ಇವನಿಗೆ ಮುಂದೆ ಹಿಂದೆ ಯಾರಿಲ್ಲ. ಇವನ್ ಮಗ ಹೆಂಡತಿಯನ್ನು ಬಿಟ್ಟು ಬಿಟ್ಟಿದ್ದಾನೆ. ಇವ್ರು ಏನ್ ಗೊತ್ತುಂಟ, ಹಾರಾಡೋದು ಮಾತ್ರ. ಎಷ್ಟು ಸಮಯ ಹಾರಾಡ್ತಾರೆ? ಅಲ್ಲ ನೋಡ್ರಿ, ಅಲ್ಲಿ ಧರ್ಮಸ್ಥಳದ ದಣಿಗಳು ಅವ್ರು ಪ್ರೆಸ್ ಮೀಟ್ ಮಾಡ್ಬೋದಲ್ವಾ? ನೋಡಿ ನಮ್ಮೇಲೆ ಈ ತರ ಅಲಿಗೇಷನ್ ಮಾಡ್ತಕ್ಕಂಥದಕ್ಕೆ ಯಾವ್ದೇ ಒಂದು ಸಾಕ್ಷಿಗಳಿಲ್ಲ, ಪುರಾವೆಗಳಿಲ್ಲ, ಸುಮ್ನೆ ಅಲಿಗೇಷನ್ ಮಾಡ್ತಾರೆ, ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳ್ಬೋದಾಗಿತ್ತಲ್ಲ. ಯಾಕೆ ಹೇಳ್ತಾ ಇಲ್ಲ? ಯಾಕೆ ಬರ್ತಾ ಇಲ್ಲ? ಎದುರಿಗಂತೂ ಬರ್ಲೇ ಇಲ್ಲ. ಯಾಕೆ? ಅವ್ರಿಗೆ ನೋಡಿ, ಆ 4 ಜನ ಇದ್ದಾರಲ್ಲ, ಅವರನ್ನು ಒಂದ್ ದಿವಸ ಆದ್ರೆ ಈ ತರ ಸ್ಮಿತಾ ರಂಗನಾಥ್ ಕರ್ದಿ ಏನಾದ್ರು ಅವಳ ವಿಷಯ ಕೇಳಿದಾರ ಈಗಂತೆ ಅಂತೇಳಿ ಕೇಳ್ಬೇಕು ಅವಳು. ಇವರನ್ನೇ ಕೇಳುದು ಯಾಕೆ? 4 ಜನರಿಗೆ ಗೊತ್ತಾಗ್ಲಿ, ಸುಳ್ಳು ಹಾರಾಡ್ಲಿ ಅಂತವ. ಅವಾಗ ಅವನನ್ನು ತಕೊಂಡ್ ಬಂದ್, ಈಗ ನಿಜವಾಗಿ ಹೇಳುದಾದ್ರೆ ಇದು ಸಂತೋಷ್ ರಾವೇ ಆಗ್ಲಿ, ಈಗ ನಾನು ಅಂತ ಹೇಳಿ ನಾನು ಒಂದ್ ಗಂಟಸಲ್ಲಿ ಕೂತಿರ್ತೇನೆ, ನನ್ನನ್ನು ತಕೊಂಡೋಗಿ ಹೊಡೆಯುದು ಸರಿಯಾ? ಇದು ನ್ಯಾಯವ? ನ್ಯಾಯವಲ್ಲ ಮೇಡಮ್, ನ್ಯಾಯವಲ್ಲ ಅದು. ನ್ಯಾಯವ? ಅವನಿಗೇನೋ ನಿರಪರಾಧಿ, ಅವನು ಅಲ್ಲಿ ಹೋಗಿ ಕೂತಿದ್ದ. ಅದಕ್ಕೆ ಅವನನ್ನು ಕರ್ಕೊಂಡು ಹೋಗಿ ಹೊಡೆದು ಮೈಯಲ್ಲಿ ಗಾಯ ಮಾಡ್ಕೊಂಡು ಅವನು ವಸಂತ ಗಿಳಿಯಾರು ಹೇಳಿ ಟೆಂಟ್ ಕಟ್ಟಿದಂತೆ, ಎಂತ ಅರಮನೆ ಕಟ್ಟಿದ್ನ ಅಲ್ಲಿ. 2 ಊಟ ತಕೊಂಡೋಗಿ ಕೊಟ್ಟನಂತೆ. ಊಟ ಅವರ ಅಲ್ಲಿ ಜೀವ ಹೋಗುವಾಗ್ಲೇ ಟ್ಯಾಗ್ ಕಟ್ಟಿ ಆ ರುದ್ರಮುನಿ ದರಿದ್ರ ಮುನಿ ಹೇಳ್ತಾನೆ, ಟ್ಯಾಗ್ ಅಲ್ಲಿ ಎಳ್ಕೊಂಡು ಹೋಗುವಾಗ್ಲೇ ಜೀವ ಬಿಟ್ಟಿದ್ದಾಳೆ. ಜೀವ ಬಿಟ್ಟ ಮೇಲೆ ಅವಳನ್ನು ಏನ್ ಮಾಡ್ಲಿಕ್ಕಾಗ್ತದೆ? ಇವ್ರು ಸೆಕ್ಸ್ ಮಾಡ್ಲಿಕ್ಕಾಗ್ತದ? ಆಗಲ್ಲ ಮೇಡಮ್, ಆಗಲ್ಲ. ಯಾಕಂದ್ರೆ ನಮ್ಗೆ ಮಾಡಿ ಈಗ ಬೇಡ, ಅವನೇ ಸಂತೋಷರಾವ್ ಅಪರಾಧಿ ಆಗ್ಲಿ, ಇವ್ರು ಅದನ್ನೆಲ್ಲ 15 ದಿವಸ 20 ದಿವಸ ಈ ವಸಂತಿಗಳು ಹೇಳ್ತಾನೆ ಅದ್ರಲ್ಲಿ ಮೊಟ್ಟೆ ಇಟ್ಟಿದೆ ಎಂತಂದ್ರೆ, ನಾನು ಇವತ್ತಿನಿಂದ ನೋಡುದಲ್ಲ ಈ ಟಿವಿ ಮೊಬೈಲ್, ಎಷ್ಟು ಸಮಯದಿಂದ ನಾನು ಟೈಮ್ ವೇಸ್ಟ್ ಮಾಡುದು ಇದ್ರಲ್ಲಿ. ಯಾವಾಗ ನ್ಯಾಯ ಸಿಗ್ತದೆ ಅವನು ಹೇಳ್ತಾನೆ ಅದ್ರಲ್ಲಿ ಮೊಟ್ಟೆ ಇಟ್ಟಿದೆ, ಅದ್ರಲ್ಲಿ ನೊಣ ಕೂತಿ. ಏನ್ ಸರ ಮಾತಾಡುದು ಅಂತ ಮಾತಿಗೊಂದು ಬೆಲೆ ಬಿಡುವ. ಅಲ್ಲ ಮೇಡಮ್ ಅವರೇ, ಅದನ್ನ 24 ಗಂಟೆ ಇಲ್ಲ 72 ಅವರ್ಸ್ ಒಳಗೆ ತಗೊಂಡೋಗಿ FS ಅಲ್ಲಿ ಕಳ್ಸ್ಬೇಕು ಅಂತದ್ನ ಇವರು ವಾರಗಟ್ಲೆ ಇಟ್ಕೊಂಡ್ಬೇಕು. ಯಾರು ಪರ್ಮಿಷನ್ ಕೊಟ್ರು ಮೇಡಮ್ ಅವರೇ? ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲ ಸಂತೋಷ್ ರಾವಿನ ಅಷ್ಟೊಂದು ಕೋಟ್ಯಾಧಿಪತಿನ ಸಾಕ್ಷಿ ಎಲ್ಲ ನಾಶ ಮಾಡಿ ಅಂತ ಹೇಳಕ್ಕೆ ಪೊಲೀಸ್ನವ್ರಿಗೆ ಅಲ್ಲಿ ಇಲ್ಲಂತೆ 1.5 ಕೋಟಿ ಖರ್ಚು ಮಾಡಿ ನಾವು ಅವನನ್ನು ಬಿಡಿಸಿಕೊಂಡು ಬಂದಿದ್ದೇನೆ ಅಂತ ಹೇಳಿ ವಿಠ್ಠಲ ಗೌಡ ಹೇಳಿದಾನಂತೆ. ಅದನ್ನೇ ಹೇಳುದು. ಇವನು ನಂಬ್ತಾರ ಅವನ ಹತ್ರ 1.5 ಕೋಟಿ ಎಲ್ಲಿಂದ? ಅದೇ ಮೇಡಮ್, ಅದಕ್ಕೊಂದು ಪ್ರೂಫ್ ಕೊಡ ಅಂತ ಹೇಳಿ ರೆಕಾರ್ಡ್ಸ್ ಅಲ್ಲ 1.5 ಕೋಟಿ ಹಿಂಗ ಕೊಟ್ಟಿದಾರಂತ ಅದಕ್ಕೆ ಪ್ರೂಫ್ ಇರ್ತದ. ಒಂದ್ ಪ್ರೂಫ್ ಇಲ್ಲ, ಸಾಕ್ಷಿ ಯಾವ್ದೊಂದು ಕೊಡೆ ಅಂತ ಹೇಳಿ ನೋಡೋಣ. ಆದ್ರೆ ಅಂತಂತ ವಕೀಲರಿಗೆ, ದೊಡ್ಡ ಲಾಯರ್ಗಳಿಗೆಲ್ಲ ಇವನ್ ಎಷ್ಟು ಹಿಂಸೆ ನಿಂದಿಸ್ತಾನಲ್ಲ, ಅವನನ್ನು ಬಿಟ್ಬಿಟ್ಟದ್ದು. ಹಾಗಾದ್ರೆ ದುಡ್ಡು ತಕೊಂಡು ಕೊಟ್ರೆ ಈಗ ಯಾಕೆ ಪ್ರಜ್ವಲಿನ್ಗೆ ಯಾಕೆ ಹೊರಗ್ ಬರ್ಲಿಕ್ಕೆ ಆಗುದಿಲ್ಲ? ಪ್ರಜ್ವಲ್ ರೇವಣ್ಣ ಹತ್ರ ಕೋಟಿಗಟ್ಲೆ ಕೊಳಿತಾ ಇದಾವೆ, ದುಡ್ಡು ಕೊಟ್ಟು ಹೊರಗೆ ಬರ್ಬೋದಾಗಿತ್ತಲ್ಲ, ಯಾಕೆ ಬರ್ತಾ ಇಲ್ಲ? ಅವನಿಗೆ ಯಾಕೆ ಜೈಲಲ್ಲಿ, ದರ್ಶನ್ ಯಾಕೆ ಜೈಲಲ್ಲಿ ಇದ್ದಾನೆ? ಯಾಕಂತ ಹೇಳಿದ್ರೆ ಹೀಗೆ ಚಿರ್ಕಿಯವರು ಯಾರು ಇಲ್ಲ ಅಲ್ಲಿ. ನೋಡಿ ಈಗ ಅದನ್ನು ಅಷ್ಟು ಸಮಯ ಈ ರಶ್ಮಿ ಮೇಡಮ್ ಹಾಗೆ ಮಾಡಿದ್ದು, ನಾನು ಅಲ್ಲಿ ಹೋದೆ, ಇಲ್ಲಿ ಬಂದೆ, ಅವನನ್ನು ನೋಡಿದೆ, ಅವನ ತಾಯಿ ಇದ್ದಲ್ಲಿ ಹೋದೆ, ಇವಳನ್ನು ಪರೀಕ್ಷೆ ಮಾಡಿದೆ, ಅದು ಕರೆಕ್ಟ್ ಆಗಿ ಸಂತೋಷ್ ರಾವಿ ನಿರಪರಾಧಿ ಅಂತೇಳಿ ಅಲ್ಲಿ ಕರೆಕ್ಟ್ ಆಯ್ತು ನನಗೆ. ಅವನು ಹೇಳ್ಕೊಂಡು ಹೋದ, ಅದ್ ಮರದಲ್ಲಿ ನಿಂತುಕೊಂಡ. ಈಗ ಕೇಳುದ ಅವನು ನಿವೃತ್ತಿ ದರಿದ್ರ ಮುನಿ, ಅವನು ಬೇವರ್ಸಿ. ಅವನಿಗೆ ನಾನಿಲ್ಲಿ ಎಲ್ಲಿಯಾರು ಇದ್ದಿದ್ದು ಚಪ್ಪಲಲ್ಲಿ ಹೊಡಿತಿದ್ದೆ ನಾನು ಆ ಬೇವರ್ಸಿಗೆ. ಅವನನ್ನು ಮಾತಾಡುದ, ಅವನಿಗೆ ಹೆಂಡತಿ ಮಕ್ಕಳಿದ್ದಾರ ನಾಯಿ ಸುಳೆ ಮಗನಿಗೆ. ಅದು ಈ ತರ ಎಲ್ಲ ಮಾತಾಡಬಾರ್ದು ಮೇಡಮ್. ಹೌದು, ಆ ತರ ಒಂದು ಹೇಳಲೇಬಾರ್ದು. ನೋಡಿ ಬೇರೊಬ್ರು ಇದ್ದಾರೆ ನೋಡಿ, ಯಾರು ಅವರ ಒಬ್ರು ರೌಂಡ್ ಮುಖದವರು, ತಲೆ ಕೂದಲಿಲ್ಲ, ಅವರೊಂದು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನೋಡಿ. ಅವ್ರ ಹೆಸರು
ಹ್ಮ್ ಹ್ಮ್ ಲಾಯರ್. ಹ್ಮ್ ಅವ್ರು ಚೆನ್ನಾಗಿ ಮಾತಾಡ್ತಾರೆ, ಎಲ್ಲಾ ವಿಷಯ ಹೀಗೆ ಹೀಗೆ ಅಂತೇಳಿ ಮಾತಾಡ್ತಾರೆ. ಆ ತರ ಮಾತಾಡ್ಲಿ, ಇವರಿಗೆ ವಹಿಸ್ಕೊಂಡು ಮಾತಾಡ್ಬೇಕಂತೇಳಿ ಏನು? ವಯಸ್ಕರು ಮಾತ್ರ ಅಲ್ಲ ಮೇಡಮ್ ಅವರೇ, ಈಗ ಸುಪ್ರೀಂ ಕೋರ್ಟ್ ಬಲೆ ಬೀಸಿದೆಯಲ್ಲ, ಈಗ ಈ ರುದ್ರಮುನಿ ಕೂಡ ಈ ಇದ್ರಲ್ಲಿ ಶಿಕ್ಷೆ ಆಗ್ತಕ್ಕಂಥ ಸತ್ಯ, ಶಿಕ್ಷೆ ಆಗ್ಲೇಬೇಕಾಗುತ್ತೆ ಸಮೇತ, ಹೌದು. ತಪ್ಕೊಂಬಕ್ ಚಾನ್ಸ್ ಇಲ್ಲ. ಅದಕ್ಕೋಸ್ಕರನೇ ಈ ತರ ಪುಂಗ್ತಾ ಇದ್ದ. ಇವಾಗ ಬಂದ್ ಪುಂಗ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಪುಂಗ್ಲಿ, ಇದೇ ತರ ಪುಂಗ್ಲಿ, ಅವ್ ಗೊತ್ತಾಗುತ್ತೆ. ಪುಂಗ್ಲಿ ಎಲ್ಲರನ್ನು, ಹೌದಾ ನೀವು ನೀವು ಅಲ್ಲ, ಅವ್ನು ನೋಡಿದಾಗೆ ಅಲ್ಲ, ಅವನು ಮತ್ತೊಬ್ಬ ಗೊತ್ತುಂಟು ಸರ್, ನಿವೃತ್ತ ಅಧಿಕಾರಿ, ಅವನು ಅಮೆರಿಕದಲ್ಲಿ ಇದ್ನಂತೆ. ಇವರು ಎಲ್ಲ ಅವನ ಹತ್ರ ಬಾಯಿ ಹೊಡೆದು ಬಡ್ದು, ನಾನು ಇಂಥ ಡ್ರಗ್ಸ್ ಅಂತೆ ಅವನ್ ಕಣ್ಣಲ್ಲಿ ನೋಡಿದಾನ ಸರ್, ಡ್ರಗ್ಸ್ ಎಲ್ಲ ಪಾಪ. ಅವನು ಒಂದು ವಿದ್ಯಾವಂತ ಮನೆಯಲ್ಲಿ ಬಂದವನು, ಅವನು ಇದು ಮಹೇಶ್ರು ಅವ್ರ ಮನೆಯ ಅಪ್ಪ ಪಾಪ. ಹೋಟ್ಲಿಂದ ತಂದು ತಿಂತಾರೆ, ಅವ್ರದ್ದೊಂದು ಇದು ಬರ್ತದಲ್ಲ, ಪೆನ್ಷನ್ ಬರ್ತದಲ್ಲ, ಅದರಿಂದ ಅವ್ರು ಜೀವನ ಮಾಡ್ತಾ ಇದ್ದಾರೆ. ಮಕ್ಕಳೆಲ್ಲ ಅಲಿಜುಳಿಯಾಗಿ ಹೋದ್ರು ನೋಡಿ. ಸಾಕ ನೋಡಿ, ಧರ್ಮಸ್ಥಳದ ದಣಿಗಳ ಷಡ್ಯಂತ್ರದಿಂದ ಅವ್ರ ಫ್ಯಾಮಿಲಿನೇ ಸರ್ವನಾಶ ಆಗಿ ಹೋಗ್ಬಿಡ್ತು ಮೇಡಮ್ ಅವ್ರ ಪಾಪ. ತಾಯಿ ತಂದೆ ತಾಯಿ ಮತ್ತಿರ್ಗ ಅವ್ರ ಅಣ್ಣ ಏನೋ ಮದುವೆ ಆಗಿದ್ದಂತೆ, ಉಮ್ಮ ಸಮೇತ ಯಾವಾಗ ಈ ಅಪವಾದ ಬಂತು, ಇವ್ ಜೈಲಿಗೆ ಹೋಗ್ಬಿಟ್ನ, ಅವಾಗ ಅವರೆಲ್ಲ ಬಿಟ್ಟು ಹೋಗ್ಬಿಟ್ರಂತೆ. ಎಷ್ಟೆಲ್ಲ ಅನಾಹುತಗಳಾಗಿದಾವೆ ನೋಡಿ. ಅವ್ರ ಫ್ಯಾಮಿಲಿ ಎಲ್ಲ ಅಲಿಜುಲಿಯಾಗಿ ಹೋಯ್ತು. ಮತ್ತೆ ಇಷ್ಟು ಎಲ್ಲ ಮಾಡಿದ ಅವನಿಗೆ ಇದೆಲ್ಲ ಮಾಡ್ಲಿಕ್ಕೆ, ಇಷ್ಟು ದೊಡ್ಡ ಕೆಲಸ ಎಲ್ಲ ಮಾಡ್ಲಿಕ್ಕೆ ಅವ್ನು ಬರ್ತದ ಅವನಿಗೆ? ಪಾಪ ಎಲ್ಲೋ ದುಡ್ಕೊಂಡು ತಿಂತಿದ್ನಲ್ಲ, ಅವನೇನು ಐಷಾರಾಮಿ ಜೀವನ ಮಾಡ್ಕೊಂಡಿದ್ದಾನ? ಇವ್ರು ಬಿಡಿಸ್ಕೊಂಡು ಹೋಗಿ ಇಟ್ಟು ಅರಮನೆಯಲ್ಲಿ ಇಟ್ಕೊಂಡಿದ್ದಾರ? ಅವನೆಲ್ಲ ಅಲ್ಲಿ ಕೂಲಿ ಮಾಡ್ಕೊಂಡು ಇದ್ದಾನೆ, ಅವನಿಗೆ ಹೊಟ್ಟೆ ಹೊರದ್ ಬೇಡ? ವಸಂತ ಕುದಿಯಾಕ್ ಮಾತ್ರ ಐಷಾರಾಮಿ ಜೀವನ ಮಾಡ್ತಾನಂತೇಳಿ ಅವನಿಗೂ ಹಾಗೆ, ಅವನು ಎಲ್ಲೋ ದೇವಸ್ಥಾನದಲ್ಲಿ ದೇವರ ಕೆಲಸ ಮಾಡ್ಕೊಂಡು ಇದ್ದಾನೆ. ಅವನು ತಲೆ ಕೆಟ್ಟವನಲ್ಲ, ಒಳ್ಳೆ ಸರಿ ಇದ್ದವನೇ ಅಂತ ಹೇಳಿ ಆಗಿದೆ ಅಲ್ವಾ? ಅವನು ಅಂತವನನ್ನು ಯಾಕೆ ಇವ್ರು ಈ ತರ ಮಾಡಿದ್ರು? ಅವ್ನು ತಕೊಂಡೋಗಿ ಇದು ಮಾಡುದಂತೆ, ತಕೊಂಡೋಗಿ ಅಲ್ಲಿ ಅದು ಏನಾಗಿದೆ ಅಂತ ಹೇಳಿ ಯೋಗೀಶ ಇದ್ದಾನಲ್ಲ, ಯೋಗೀಶನನ್ನು ಬಿಡ್ಲೇಬಾರ್ದು ಸರ್. ನೀವು ಯಾರ ಮುಖಾಂತರ ಆದ್ರೆ ಆ ಯೋಗೀಶ ಮೊದಲಿದ್ನಲ್ಲ. ಹೌದೌದು, ಅಯ್ಯೋ ಅವನಿಗೆ ಬಿಡ್ಬ. ಅವನ್ ಏನ್ ಹೇಳ್ತಾನಂತೆ, ಇದೇ ಮೊಬೈಲ್ ಅನ್ನು ನಾನು ಕೇಳಿದ್ದು, ನಾವು ಹೋಗಿ ಅಲ್ಲಿ ಸೌಜನ್ಯ ಮನೆ ಎದುರು ಹಾಕುದಾ ಕೇಳುದಂತೆ ಅವರು. ಇವ್ನ ಬೇಡ ಅಲ್ಲಿ ಜೀವಂತವಾಗಿ ನೀವು ಅಲ್ಲಿ ಬಿಟ್ರೆ ರಾತ್ರಿಯಲ್ಲಿದ್ದು ರಾತ್ರಿ ತಕೊಂಡೋಗಿ ಹಾಕುದಾ ಕೇಳಿದ್ರೆ, ಇಲ್ಲ ನೀವು ಅಲ್ಲಿ ಹಾಕಿದ್ರೆ ಕೇಸ್ ದೊಡ್ಡದಾಗ್ತದೆ, ನೀವು ಒಂದೇ ತಕೊಂಡ್ ಬನ್ನಿ ಅಂತ. ಇಲ್ಲಿ ಈಗ ತರುದಾ? ಈಗ ಬೇಡ ತರುದು, ಈಗೆಲ್ಲ ಜನ ಇದ್ದಾರೆ, ಇವರು ಜನರನ್ನೆಲ್ಲ ಹೆದರಿಸಿ ಹೋಗಿ ಅಂತ ಹೇಳುದಂತೆ. ಅವ್ರು ಬೆಳಗ್ಗೆ ಒಂದು 10-11 ಗಂಟೆ ತನಕ ಹೋದ್ರಂತ. ಇವ್ರದ್ದು ಕೆಲಸ ಎಂತದು, ಅವಳನ್ನು ಕೊಂದು ರಾತ್ರಿ ತಕೊಂಡ್ ಬಂದು ಇಲ್ಲಿ ಕಟ್ಟಿ ಇದು ಮಾಡಿ, ಅದು ಯೋಗೀಶನ ಮುಖಾಂತರ ತಕೊಂಡ್ ಬಂದು ಅಲ್ಲಿ ಹಾಕಿದ್ದು. ಹೌದೌದು ಮೇಡಮ್, ಸತ್ಯ ಮೇಡಮ್, ಎಲ್ಲ ಸತ್ಯ ಹೊರಗೆ ಬರುತ್ತೆ ಮೇಡಮ್, ಒಂದಲ್ಲ ಒಂದಿನ ಬಂದೇ ಬರುತ್ತೆ. ಅವನನ್ನು ಯೋಗೀಶನನ್ನು ಹೀಗೆ ಅದು ಅವನ ಮರ್ಮಕ್ಕೆ ಇದು ಹಾಕಿ ಅಂತ ಪೆಟ್ರೋಲ್ ಸುರಿದಲ್ಲ, ಅವನ ಮರ್ಮಕ್ಕೆ ನನ್ನ ಹತ್ರ ಹೇಳಿದ್ರೆ ನಾನು ಸುರಿತೇನೆ. ಅವ್ನ್ ಬಾಯಿ ಬಿಡ್ಬೇಕು ಗೋಳಿ ಮಗ. ಅವ್ನ್ ಮಾಡಿದ ಇಷ್ಟು ಕೂಡ, ಅವ್ನ ಎಷ್ಟು ದೊಡ್ಡ ಕೋಟಿ ಎಷ್ಟು ಬಿಲ್ಡಿಂಗ್ ಮಾಡಿದಾನಲ್ಲ, ಎಲ್ಲರಿಗೊಂದು ಈ ಸೌಜನ್ಯನಿಂದ ಅವಳು ಸತ್ತು ಹೋಗಿದ್ದಾಳೆ, ತಾಯಿಗೊಂದು ಮಗಳಿಲ್ಲ ಅಂತೇಳಿ ಮಾತ್ರ ಹೊರತು ಎಲ್ಲರೂ ಒಳ್ಳೊಳ್ಳೆ ಬಿಲ್ಡಿಂಗ್ ಮಾಡ್ಕೊಂಡ್ರು ಮಾರ್ರೆ. ಹೌದು ಮೇಡಮ್, ಹೌದು. ಯೋಗೇಶ ಮಾಡ್ಕೊಂಡ, ರಾಕೇಶ್ ಶೆಟ್ಟಿ ಮಾಡ್ಕೊಂಡ, ಇವನು ವಸಂತ ಇಳಿಯರ್ ಮಾಡ್ಕೊಂಡ, ಮತ್ತೆ ಇವನಿಗೆ ಕೀರ್ತಿಗೆ ಅವನೇನು ಕಮ್ಮಿ ಎಲ್ಲರೂ ಮಾಡಿದ್ರು. ಇದು ಇಷ್ಟ ಆಗಿದ್ದು. ಅವ್ನು ಹೇಳ್ತಾನಂತೆ, ಹರ್ಷೇಂದ್ರ ಜೈನ್ ಹೇಳ್ತಾನಂತೆ, ನಾನು ಬೇರೆ ಹುಡುಗಿಯನ್ನು ಕರ್ಕೊಂಡ್ ಬರ್ಲಿಕ್ಕೆ ಹೇಳಿದ್ದು ಬೇವರ್ಸಿ, ನೀವು ಇವಳನ್ನು ಕರ್ಕೊಂಡ್ ಬಂದ ಅಂದ್ರೆ ಅವಳಿಂದ ಏನು ಮೋಸಗಳು ಏನಿಲ್ಲ ಅಲ್ಲ, ಅವಳು ಒಳ್ಳೆ ಹುಡುಗಿ ಅಲ್ವಾ? ಅವಳನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿದ್ರೆ ಇವಳನ್ನು ಕರ್ಕೊಂಡು ಬಂದಿದ್ದ ಅಂತ ಕೇಳ್ತಾನಂತ ಅವನು ಹರ್ಷೇಂದ್ರ. ಅವನೇನಾದ್ರು ನಾಯಿಯಾಗಿ ಬೊಗ್ಗಿ ನಾಯಿಯಾಗಿ ಹುಟ್ಟುವವನು ಮನುಷ್ಯನಾಗಿ ಹುಟ್ಟಿದ ಅಂತ ನನ್ನ ಮನಸ್ಸಿಗೆ. ಸರಿ ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಮತ್ತೆ ಫೋನ್ ಮಾಡ್ತೀನಿ ಮೇಡಮ್ ಅವರೇ. ಸರ್, ನನ್ಗೆ ಇದು ಇಷ್ಟು ಯಾರತ್ರ ನಮ್ಮವರ ಹತ್ರನೇ ಹೇಳ್ಬೇಕು. ಮತ್ತೆ ವಸಂತ ಗಿಳಿಯರನ್ನು ಬಿಡ್ಲೇಬಾರ್ದು, ಮತ್ತೆ ಯೋಗೀಶನನ್ನು ಎಂದಿಗೂ ಬಿಡಬಾರ್ದು. ಓಕೆ ಮೇಡಮ್, ಆಗತ್ ಮೇಡಮ್ ಅವರೇ. ಮುಂದಿನ ದಿನಗಳಲ್ಲಿ, ಈಗ ಮುಂದಿನ ವಾರ ಬರ್ಬೋದು ಸುಪ್ರೀಂ ಕೋರ್ಟ್, ಯಾವ ತನಿಖಾ ಸಂಸ್ಥೆ ವಾಪಸ್ ಗೊತ್ತಿಲ್ಲ, ಬಟ್ ಮುಂದಿನ ದಿನಗಳಲ್ಲಿ ಒಟ್ಟ ಇದೇ ವರ್ಷದಲ್ಲಿ 2026 ನ್ಯಾಯ ಸಿಗೋದಂತ ಖಚಿತ ಮೇಡಮ್ ಅವ್ರೆ. 3-4 ತಿಂಗಳಲ್ಲೇ ಎಲ್ಲ ಸತ್ಯಾಂಶ ಹೊರಗೆ ಬರುತ್ತೆ ಅಂದ್ಕೊಂಡಿದ್ದೀನಿ ಮೇಡಮ್ ಅವರೇ. ಏನೇ ಮಾಡ್ಲಿ, ಆ ಪರಮೇಶ್ವರನ ಮಂಜುನಾಥ ಅಣ್ಣಪ್ಪ ಸ್ವಾಮಿಯ ಕರುಣೆಯಲ್ಲಿ ಉಂಟು ಅಂತಾದ್ರೆ ಸೌಜನ್ಯನ ತಾಯಿಗೆ, ಸೌಜನ್ಯನಿಗೆ ಒಂದು ಮೋಕ್ಷ, ಸೌಜನ್ಯನಿಗೊಂದು ಆತ್ಮನಿಗೊಂದು ನ್ಯಾಯ ಸಿಕ್ಕಿ ನನ್ಗೂ ಒಂದು ಮನಸ್ಸಿಗೆ ನೆಮ್ಮದಿ ಆಗ್ಬೇಕು. ಆ ದೇವ್ ಕಂಡ್ಬಿಟ್ರೆ ಸಾಕು, ನಾನೇ ಅಷ್ಟೇ ಹೇಳುದು. ಅಷ್ಟೇ ಮೇಡಮ್, ನಮಗೆ ಬೇಕಾಗಿರೋದು ನ್ಯಾಯ ಮೇಡಮ್. ಯಾರು ತಪ್ಪು ಮಾಡಿದಾರೋ ಅಂತ ಶಿಕ್ಷೆ ಆಗ್ಬೇಕು, ಅಷ್ಟೇ ನಮಗೆ ಬೇಕಾಗಿರೋದು. ಧರ್ಮಸ್ಥಳದ ಇದು ದುಡ್ಡು ಆಸ್ತಿ ಭೂಮಿ ಯಾರಿಗೂ ಬೇಡ, ಅವ್ರು ತಕೊಂಡಿದಾರಲ್ಲ ಚಿನ್ನಿ ಅವರು. ಆಯ್ತು
ನಾನು ನನ್ನವ್ರ ಹತ್ರ ನನ್ಗೆ ಯಾವತ್ತಿನಿಂದ ಒಂದು ಇಷ್ಟು ಹೇಳ್ಬೇಕು ನಂಗೆ ಆ ವಸಂತ ಗಿಳಿಯರ್ನ ಮೇಲೆ ಅವನ ಒಬ್ಬೊಬ್ಬರಿಗೆ ಬೈತಾನಲ್ಲ, ಅವ್ರು ಸುಳ್ಳು ಮಾತ್ರ ಮಾತಾಡ್ಲಿ ಬೈತಾನಲ್ಲ, ಆ ಹರೀಶ್ ಬೈರವ್ ಏನೋ ಇದ್ದಾರಲ್ಲ ಅವ್ರಿಗೊಂದು ಬೈತಾನೆ ನೋಡಿ. ಹೌದೌದೌದು ಹಾಗೆ ಹೀಗೆ ಅಂತ ಹೇಳಿ ಇವನು ಯಾರು ಹಾದಿ ಬೀದಿಯಲ್ಲಿ ಹೋಗುವ ನಾಯಿ ಇವನು. ಹೌದು ಮೇಡಮ್. ಹೌದೌದೌದು. ಆಯ್ತು ಸರ್, ಆಯ್ತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.